ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಲು ಬಾಲಾಜಿ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಿಸಿದ ಒಂದು ಅತ್ಯಂತ ವಿಶೇಷ ಮತ್ತು ಶಕ್ತಿಯುತವಾದ ಪರಿಹಾರವೆಂದರೆ ಅದುವೇ ಶ್ರೀ ವೆಂಕಟೇಶ್ವರ ಸಂಕಲ್ಪ ಮುದ್ರೆ. ಈ ಒಂದು ವಿಶೇಷವಾದ ತಂತ್ರವನ್ನು ಮಾಡಲು ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆಯೇ ಎಷ್ಟು ವಾರಗಳ ತನಕ ಮಾಡಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಗಳನ್ನು ಪಡೆಯುತ್ತೀರಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಇದು ಕೇವಲ ಪೂಜೆಯಲ್ಲ, ಇದು ನಿಮ್ಮ ಭಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿಯನ್ನು ಒಂದುಗೂಡಿಸುವ ಪ್ರಕ್ರಿಯೆ. ಇದನ್ನು ಮಾಡುವ ವಿಧಾನ ಮತ್ತು ಕಟ್ಟುನಿಟ್ಟಾದ ನಿಯಮಗಳು ಹೀಗಿವೆ. ಇದು ಕೇವಲ ಪೂಜೆಯಲ್ಲ, ಇದು ನಿಮ್ಮ ಭಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿಯನ್ನು ಒಂದುಗೂಡಿಸುವ ಪ್ರಕ್ರಿಯೆ. ಇದನ್ನು ಮಾಡೋದ್ರಿಂದ ನೀವು ಅಂದುಕೊಂಡುವಂಥ ಕೆಲಸಗಳಾಗುತ್ತೆ, ಹಾಗೆಯೇ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯನ್ನು ಕಾಣುತ್ತೆ. ನೀವು ಕಂಡು ಕೇಳದ ರೀತಿಯಲ್ಲಿ ನಿಮಗೆ ಧನಾಗಮನವಾಗುತ್ತದೆ. ಇದನ್ನು ಮಾಡಲಿಕ್ಕೆ ಅಗತ್ಯವಿರುವ ಸಾಮಗ್ರಿಗಳು: ಒಂದು ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಅದನ್ನು ಒಂದು ಚಿಕ್ಕ ಚೌಕಾಕಾರದಲ್ಲಿ ಕತ್ತರಿಸ್ಕೊಳ್ಬೇಕಾಗುತ್ತದೆ. ನಂತರ ಒಂದು ಇಡೀ ಅಕ್ಕಿ. ಈ ಅಕ್ಕಿಯು ಯಾವುದೇ ಕಾರಣಕ್ಕೂ ತುಂಡಾಗಿರಬಾರ್ದು, ಅಂದರೆ ನುಚ್ಚು ಥರ ಇರಬಾರ್ದು. ಅದು ಚೆನ್ನಾಗಿರುವ ಅಕ್ಕಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತದೆ. ನಂತರ ಅರಿಶಿನ ಪುಡಿಯನ್ನು ನೀವು ಈ ಪ್ಯಾಕೆಟಲ್ಲಿ ಬರೋಂಥ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಬೇಡಿ. ಅರಿಶಿನ ಕೊಂಬನ್ನು ತಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಬೆಳೆಸೋದ್ರಿಂದ ಅತ್ಯಂತ ಶ್ರೇಷ್ಠ ಫಲಗಳನ್ನು ನೀವು ಪಡ್ಕೊಳ್ತೀರಾ. ಹಾಗೆಯೇ 1 ರೂಪಾಯಿಯ 7 ನಾಣ್ಯಗಳನ್ನು ನೀವು ತೆಗೆದುಕೊಳ್ಬೇಕು. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಅಥವಾ ವಿಗ್ರಹವನ್ನು ತೆಗೆದುಕೊಳ್ಬೇಕು. ನಂತರ ಏನೆಲ್ಲ ಮಾಡಬೇಕಂದ್ರೆ, ಶನಿವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಡಿಯನ್ನು ಮಾಡಿಕೊಂಡು ಒಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ಅಕ್ಷತೆಯನ್ನು ತಯಾರು ಮಾಡಿಕೊಳ್ಬೇಕು. ಅಕ್ಕಿಗೆ ಸ್ವಲ್ಪ ನೀರು ಮತ್ತು ಅರಿಶಿನವನ್ನು ಸೇರಿಸಿ ಹಳದಿ ಅಕ್ಷತೆಯನ್ನಾಗಿ ಮಾಡಿಕೊಳ್ಬೇಕು. ನಂತರ ಬಾಲಾಜಿಯ ಮುಂದೆ ಕುಳಿತು ಈ ಹಳದಿ ಬಟ್ಟೆ ಏನಿದೆ ಅಂದರೆ ರೇಷ್ಮೆದು ಚೌಕಾಕಾರದಲ್ಲಿ ಕತ್ತರಿಸಿರುವಂಥ ಹಳದಿ ಬಟ್ಟೆಯ ತುಂಡಿನ ಮೇಲೆ ಈ ಅಕ್ಷತೆಯನ್ನು ಹಾಕಿ ಹರಡಬೇಕು. ನಂತರ ಅದರ ಮೇಲೆ 7 ನಾಣ್ಯವನ್ನು ನೀವು ಇಡಬೇಕಾಗುತ್ತೆ. ನಂತರ ನೀವು ಯಾವ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅದರ ಹೆಸರು ಮತ್ತು ನಿಮ್ಮ ಜೀವನದ ಗುರಿ ಏನಿದೆ, ನಿಮಗೆ ಯಾವುದೆಲ್ಲ ತೊಂದರೆಗಳಿದೆ ಅದನ್ನೆಲ್ಲ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡುತ್ತಾ ನಮೋ ವೆಂಕಟೇಶಾಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ನಂತರ ಪೂಜೆಯೆಲ್ಲ ಮುಗಿದ ಮೇಲೆ ಈ ಒಂದು ಹಳದಿ ಬಣ್ಣ ಮತ್ತು 7 ಕಾಯಿನ್ ಇಟ್ಟಿರುವಂಥದ್ದನ್ನ ಒಂದು ಪೊಟ್ಟಣದ ರೀತಿಯಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇವ್ರ ಮನೆ ಅಥವಾ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಈಶಾನ್ಯ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಇರಿಸೋದ್ರಿಂದ ಒಳಿತಾಗುತ್ತೆ. ನಂತರ ಈ ಒಂದು ವಿಶೇಷವಾದ ಪೂಜೆಯನ್ನು ಶುರು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. 7 ಶನಿವಾರಗಳ ತನಕ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು. ಕೇವಲ ಸೂತಕ ಅಥವಾ ನಿಮಗೇನಾದರೂ ತೀರಾ ಅನಾರೋಗ್ಯ ಸಮಸ್ಯೆ ಇದ್ದರೆ ಮಾತ್ರ ನಿಲ್ಲಿಸಬೇಕು. ಆದರೆ ಯಾವುದೇ ಕಾರಣವಿಲ್ಲದ ನೀವು ಒಂದು ಶನಿವಾರ ಮಾಡಿ ಬಿಡೋಕ್ಕೆ ಹೋಗಬಾರ್ದು. ನಂತರ ಈ ಒಂದು ವಿಶೇಷವಾದ ತಂತ್ರವನ್ನು ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಆಗಿರ್ಬೋದು ಅಥವಾ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಹಾಗೆಯೇ ಆನಿಯನ್ ಗಾರ್ಲಿಕ್ನೂ ಸಹ ಸೇವಿಸಬಾರ್ದು. ಈ ಒಂದು ಪೂಜೆಯನ್ನು ಶುರು ಮಾಡಿದ ನಂತರ ಹಲವು ರೀತಿಯ ಅಭಿವೃದ್ಧಿಯನ್ನು ನೀವು ಕಾಣ್ತಾ ಹೋಗ್ತೀರಾ. ಹಾಗೆಯೇ ಈ ವಿಶೇಷವಾದಂತಹ ವಿಭಿನ್ನ ತಂತ್ರವನ್ನು ನೀವು ಮಾಡಿದ ನಂತರ ಅಕ್ಕಿ ಅಂದರೆ 7 ಶನಿವಾರಗಳ ನಂತರ ಬರುವಂಥ ಅಕ್ಷತೆ ಕಾಳನ್ನು ನಿಮ್ಮ ಒಂದು ತಿಜೋರಿಯಲ್ಲಿ ಇಟ್ಕೊಳ್ಬಹುದು ಅಥವಾ ದೇವರ ಮನೆಯಲ್ಲಿ ಇಟ್ಟು ಅದನ್ನು ಪ್ರತಿದಿನವೂ ಸಹ ನಿಮ್ಮ ತಲೆಯ ಮೇಲೆ ಹಾಕ್ಕೊಳ್ತಾ ಬರೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಹಾಗೆಯೇ ಆ 7 ಕಾಯಿನ್ ಏನಿರುತ್ತೆ ಆ 7 ಕಾಯಿನುಗಳನ್ನು ನೀವು ತಿರುಪತಿಗೆ ಹೋದಾಗ ಅಥವಾ ನಿಮ್ಮ ಹತ್ತಿರದ ಬಾಲಾಜಿ ಅಥವಾ ವೆಂಕಟೇಶ್ವರ ದೇವಾಲಯವಿದ್ದರೆ ಅದಕ್ಕೆ ತೆರಳಿ ಅಲ್ಲಿ ಹಾಕಿದರೆ ನಿಮ್ಮ ಪ್ರತಿಯೊಂದು ಕಷ್ಟಗಳು ಸಹ ಕಳೆದು ಹೋಗುತ್ತದೆ. ಮತ್ತಷ್ಟು ಇಂತಹದೇ ವಿಶಿಷ್ಟ ವಿಭಿನ್ನ ತಂತ್ರ ಮಾಹಿತಿಗಳು, ಪೂಜೆ, ಹಬ್ಬ ಹರಿದಿನಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.